ಯಾರಂತ ಹುಡುಕ್ತಾ ಇರುವಾಗ ನಾವು ಫ್ರೆಂಡ್ ಅವರ ರಘು ಅಂತ ಸಿಕ್ಕಿದೆ ಸರ್. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್. ಸೊ ಒಂದು 65 ದಿನ ಶೂಟ್ ಮಾಡಿದ್ವಿ ಸರ್. ಹೊಸಕೋಟೆ ಹತ್ರ ಅಕ್ಕಪಕ್ಕ ಹಳ್ಳಿಯಲ್ಲಿ ಶೂಟ್ ಮಾಡಿದ್ವಿ ಸರ್. ಆಮೇಲೆ ನಮ್ಮ ಟೆಕ್ನಿಷಿಯನ್ DOP ಸರ್ ಅರುಣ ಸರ್ ಅವರು ಸಖತ್ತಾಗಿ ವರ್ಕ್ ಮಾಡಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅವರು ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ಎಡಿಟ್ರು ಸರ್ ಜ್ಞಾನೇಶ್ ಸರ್ ಅಂತ ಅವರು ಬಂದಿಲ್ಲ, ಅವರು ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಸಾಂಗ್ಗಳು ಸರ್ ಕಿನ್ನರ್ ರಾಯ್ ಸರ್ ಆಗಲಿ, ನಾಗೇಂದ್ರ ಪ್ರಸಾದ್ ಸರ್ ಆಗಲಿ, ಆಮೇಲೆ ಭರ್ಜರಿ ಚೇತನ್ ಸರ್ ಬರ್ತಿದ್ದಾರೆ ಸರ್. ಸೊ ಎಲ್ಲ ಸಖತ್ತಾಗಿದೆ ಸರ್. ಇನ್ನೊಂದು ಎಲ್ಲ ಆರ್ಟಿಸ್ಟು ಸಖತ್ತಾಗಿ ಮಾಡಿದ್ದಾರೆ ಸರ್. ಸರ್ ನಾನು ಒಂದು 9 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಅಸಿಸ್ಟೆಂಟ್ ಅಸೋಸಿಯೇಟ್ ವರ್ಕ್ ಮಾಡಿದ್ದೆ. ಆಮೇಲೆ ಶಾರ್ಟ್ ಸರ್ ಲಾಸ್ಟ್ ಒಂದು ಕೆರೆಬೇಟ್ ಅಂತ ವರ್ಕ್ ಮಾಡಿದ್ವಿ ಸರ್. ಒಬ್ಬರ ಹತ್ರ ವರ್ಕ್ ಮಾಡಿಲ್ಲ ಸರ್. ಆಮೇಲೆ ಶಾರ್ಟ್ ಮೂವೀಸು, ಆಮೇಲೆ ಡಾಕ್ಯುಮೆಂಟ್ರಿ ಡೈರೆಕ್ಷನ್ ಮಾಡಿದ್ದೆ ಸರ್. ಸರ್ ದೇವಿ ಕಥೆ ಅಂತಲ್ಲ ಸರ್, ಪೊಲಿಟಿಕಲ್ ಡ್ರಾಮಾ. ದೇವಿದು ಅಂಶ ಬರುತ್ತೆ, ಸೈನ್ಸು ಬರುತ್ತೆ ಸರ್, ಸೋಷಲ್ ಪ್ರತಿಯೊಂದು ಬರುತ್ತೆ ಸರ್ ಇದರಲ್ಲಿ. ಸರ್ ರೋಣ ನಾವು ಒಂದು ಕ್ಷೇತ್ರದ ಹೆಸರು ಸರ್. ಅದು ಒಂದು ಪವರ್ ಆದ ಒಂದು ಇದು ಬೇಕಿತ್ತು ಸರ್ ನಮಗೆ. ಹೌದು ಸರ್, ಊರ ಹೆಸರು ಸರ್. ಇಲ್ಲ ಕಾಲ್ಪನಿಕ ಸರ್, ಫುಲ್ ಎಲ್ಲ ಕಾಲ್ಪನಿಕ. ಟೀಚರ್ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು ಸರ್. ಇವತ್ತಿಂದ ನಿಮ್ಗೊಂದು ಟೈಟಲ್ ಸರ್, ನಮ್ಮ ಎಲ್ಲ ಮಾಧ್ಯಮದವ್ರ ಪರವಾಗಿ ಸಖತ್ ಸತೀಶ್ ಕುಮಾರ್. ಸಖತ್ ಸತೀಶ್ ಕುಮಾರ್ ಸರ್. ಒಂದು ಸಿನಿಮಾ ಟೀಮು ಸ್ಟ್ರಾಂಗ್ ಆಗಿದ್ರೆ ಖಂಡಿತವಾಗ್ಲೂ ಕಾಂಟೆಂಟ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಿಮ್ಮ ಬೆನ್ನ ಹಿಂದೆ ನಿಂತಿರೋ ಎಲ್ರಿಗೂ ನಮಸ್ಕಾರ. ಆಯ್ತು ಸರ್, ಬನ್ನಿ. ಜೈ. ಸಿನಿಮಾದ ಟೆಕ್ನಿಕಲ್ ಟೀಮ್ ಯಾರ್ಯಾರಿದ್ದೀರಾ ದಯವಿಟ್ಟು ವೇದಿಕೆಗೆ ಬನ್ನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿನ್ನಾಳ್ ರಾಜ್ ಅಂತ, ಸಿನಿಮಾ ಸಾಹಿತಿ. ಈ ಚಿತ್ರದಲ್ಲಿ ಒಂದು ಹಾಡು ಬರ್ತಿದ್ದೀನಿ. ಸಿನಿಮಾ ಬಂದ್ಬಿಟ್ಟು ರೋಣ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥ ತಂದೆ ಮಗನ ಘಟನೆ. ತಂದೆ ಊರಿಗೆ ಏನು ಕಷ್ಟಪಡ್ತಾರೆ, ಜೊತೆಗೆ ಮಗ ಅವ್ರಿಗೇನು ಬೆನ್ನೆಲುಬಾಗಿ ನಿಂತಿರ್ತಾರೆ, ಅವರಿಬ್ಬರು ಸಂಬಂಧ ಹೇಳೋದನ್ನು, ಒಂದು ಘಟನೆನ, ಜೊತೆಗೆ ಅವ್ರ ಎಮೋಷನ್ ಬಾಂಡಿಂಗ್ ಎಲ್ಲ ಇದೆ ಒಂದು ಸಿನಿಮಾದಲ್ಲಿ. ಕೆಲವೊಂದು ಆಲ್ಮೋಸ್ಟ್ ತಿರುವುಗಳಿದೆ. ಸೀಟೆಡ್ ಸಿನಿಮಾ ಅಂತ ಹೇಳ್ಬೋದು. ಕೆಲವು ನಿರ್ದೇಶಕರು ವಿಷಯಗಳನ್ನ ಹೇಳೋದಕ್ಕಿಂತ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿರ್ತಾರೆ. ಕೆಲವು ಜನ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಬಟ್ ವಿಷಯ ಹೇಳಲ್ಲ. ಡೈರೆಕ್ಟ್ರು ತುಂಬ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ, ಸ್ಕ್ರಿಪ್ಟ್ ವರ್ಕು ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಟೆಕ್ನಿಷಿಯನ್ಸ್ ಎಲ್ಲರೂ ಒಂದು ಒಳ್ಳೆ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಈ ಮುಂಚೆ ಸರ್ಗೆ, ಶರತ್ ಸರ್ಗೆ ಬಜಾರ್ ಸಿನಿಮಾದಲ್ಲಿ ಸಾಂಗ್ ಬರ್ತಿದ್ದೆ, ಒಂದೂರಲ್ಲಿ ಒಬ್ಬ ಯಜಮಾನ. ಆ್ಯಂಡ್ ಅಗೇನ್ ಇಲ್ಲಿ ಒಂದು ತಂದೆ ಮಗನ ಸಂಬಂಧ ಕುರಿತು ಒಂದು ಸಾಂಗ್ ಬರ್ತಿದ್ದೀನಿ. ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಸಂಗೀತ ನಿರ್ದೇಶಕರು ಮಾತಾಡಿ ಸರ್. ಗಗನ್ ಸರ್. ಎಲ್ಲರಿಗೂ ನಮಸ್ಕಾರ. ಗಗನ್ ಬದೇರಿ ಅಂತ. ಫಸ್ಟ್ಲಿ ಥ್ಯಾಂಕ್ ಯು ಎಲ್ಲ ರೀತಿಯ ಎಲ್ಲ ಪ್ರಕಾರದ ಮಾಧ್ಯಮ ಮಿತ್ರರಿಗೆ. ನ್ಯೂಸ್ ಆಗ್ಬೋದು ಅಥವಾ ಏನೋ ಪತ್ರಿಕಾ ಮಾಧ್ಯಮ ಇರ್ಬೋದು, ಪ್ರಿಂಟ್ ಅಥವಾ ನಮ್ಮ ಯೂಟ್ಯೂಬರ್ಸ್. ಈಗ ಹೊಸ ಮಾಧ್ಯಮ ಒಂದು ಆ್ಯಡ್ ಆಗಿದೆ ಈ ನಡುವೆ. ಇಷ್ಟು ಸೋಷಿಯಲ್ ಮೀಡಿಯಾ ಅಂತೇನಿದೆ ಅದು. ರಶ್ಮಿ ಅವರ ಈಗ ತಾನೇ ಅವರು ಹೇಳಿದ್ರು ಸಖತ್ ಸತೀಶ್ ಕುಮಾರ್ ಅಂತ. ಅದೇ ನನ್ನ ತಲೆಗೂ ಬಂದಿತ್ತು, ಅದನ್ನೇ ಯೋಚನೆ ಮಾಡ್ತಿದ್ದೆ. ನನ್ನ ಮಾತಲ್ಲಿ ಹೇಳೋಣ, ಇದೊಂದು ಟೈಟ್ಲ್ ಆಗುತ್ತೆ ನಮ್ಮ ಮಾಧ್ಯಮ ಮಿತ್ರರಿಗೆ ಅಂತ. ಸೊ ಎನಿವೆ, ನಿಮ್ಮ ಬಾಯಲ್ಲಿ ಬಂತದು ಚೆನ್ನಾಗಿದೆ, ಒಂಥರ ಪ್ರಾಸ. ಈಗ ತಾನೇ ನೀವು ನೋಡಿದ್ರೆ ಎಷ್ಟು ಜನ ಎಲ್ಲ ಯಂಗ್ ಟ್ಯಾಲೆಂಟ್ಸ್, ಎಲ್ರಿಗೂ ಇದು ಮೊದಲನೇ ಸಿನಿಮಾ ಅಥವಾ 2ನೇ ಸಿನಿಮಾ ಅಷ್ಟೇ. ಸ್ವಲ್ಪ ಮುಜುಗುರದ, ಸಂಕೋಚದ ಮುದ್ದೆಗಳು. ಆದರೆ ಕೆಲಸದಲ್ಲಿ ಮಾತ್ರ ನೀವು ಹೇಳಿದಾಗೆ ಎಲ್ಲರೂ ಕೆಲಸದಲ್ಲಿ ನಂಬರ್ 1 ಅಂತಲೇ ಹೇಳ್ಬೋದು. ಮೊದಲನೇ 2ನೇ ಸಿನಿಮಾ ಆದರೂ ಕೂಡ ಅವರಲ್ಲಿ ವರ್ಕ್ಮೆನ್ಶಿಪ್ ಯಾವ ರೀತಿಲಿದೆ ಅಂತಂದರೆ, ಸತೀಶು ಕೂಡ ಮಾತು ಕಡಿಮೆ, ಬಟ್ ಆತನಿಗೆ ಏನು ಎಕ್ಸಿಕ್ಯೂಟ್ ನಮ್ಮಿಂದ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿದೆ.
ಮೌನದಲ್ಲಿ ನಮಗೆ ಸ್ಕ್ರಿಪ್ಟ್ ಕೊಟ್ಟಾಗ ಪ್ರಾಯಶಃ ಇಲ್ಲಿ ನಿಮ್ಮ ಮುಂದೆ ತನ್ನ ವಿಚಾರವನ್ನ ಸಿನಿಮಾದ ಬಗ್ಗೆ ಆಗಲಿ ಸಿನಿಮಾದ ವಸ್ತುವಿನ ಬಗ್ಗೆ ಆಗಲಿ ಹೇಳ್ಕೊಳ್ಳಿಕ್ಕೆ ಮಾಧ್ಯಮನ ಫೇಸ್ ಮಾಡೋದಕ್ಕೆ ಮೊಟ್ಟ ಮೊದಲನೇ ಬಾರಿ ಆಗಿರೋದ್ರಿಂದ ಅದು ಕಷ್ಟ ಆಗಿದೆ. ಮುಂದಿನ ದಿವಸಗಳಲ್ಲಿ ಅವರು ಇದರಲ್ಲೆಲ್ಲ ಪಳಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಡೀ ತಂಡ ನನಗೂ ಈಗಾಗಲೇ ನಿಮ್ಮ ಮುಂದೆ ಹೇಳಿದ ಹಾಗೆ ಇದೊಂದು ತಂದೆ ಮಗನ ಚಿತ್ರ, ತಂದೆ ಮಗನ ವಸ್ತುವನ್ನು ಒಳಗೊಂಡಂಥ ಒಂದು ಚಿತ್ರ. ಬಹಳ ಖುಷಿ ಕೊಡ್ತು ನನಗೆ. ಒಂದೇ ಸ್ಟ್ರೆಚ್ಚಲ್ಲಿ ಶೂಟ್ ಮಾಡಿದ್ರಿಂದ ಪಾತ್ರವನ್ನು ಸಂಪೂರ್ಣವಾಗಿ ಜೀವಿಸೋದಕ್ಕೆ ಆಯಿತು ನನಗೆ. ಇನ್ನು ಮಿಕ್ಕಾದಂತೆ ನಮ್ಮ ರಘು ಈ ಚಿತ್ರದ ನಾಯಕ ನಟರೇ ಇದರ ನಿರ್ಮಾಪಕರು ಕೂಡ ಅವರ ತಂದೆಯವರು. ಸೊ ಈವನ್ ರಘು ಭಾಳ ಎನರ್ಜೆಟಿಕ್ ಆ್ಯಂಡ್ ಏನು ಹೊಸ ಮುಖ ಅಂತ ಅನಿಸಿದ್ರು ಸಾಕಷ್ಟು ಕೆಲಸ ಮಾಡಿದ್ದಾರೆ ರಂಗಭೂಮಿನಲ್ಲಿ. ಎಲ್ಲ ರೀತಿಯ ಅನುಭವವನ್ನು ಪಡ್ಕೊಂಡು ಬಂದು ಕಲಾವಿದನಾಗಿ ಪ್ಲಸ್ ಏನೋ ನಿರ್ಮಾಣದಲ್ಲಾಗಲಿ ಅಥವಾ ನಿರ್ಮಾಣ, ಅಭಿನಯ ಮತ್ತೆ ಇಡಿಯಾಗಿ ಎಲ್ಲವನ್ನು ನೋಡ್ಕೊಳ್ಬೇಕು, ಒಂದು ಅನುಭವನ ಪಡ್ಕೋಬೇಕು ಅಂತ ಅವರು ಕೆರೆಬೇಟೆ ಚಿತ್ರದಲ್ಲೂ ಒಂದು ಪಾತ್ರವನ್ನು ಮಾಡೋದಲ್ಲದೆ ಅದಕ್ಕೆ ಸಹ ನಿರ್ಮಾಪಕರಾಗಿಯೂ ಕೂಡ ಕೆಲಸ ಮಾಡಿದ್ರು ಅಂತ ನಾನು ಕೇಳ್ಪಟ್ಟೆ. ಸೊ ನಮ್ಮ ಮಾಲೂರು ವಿಜಯ್ ಸರ್ ಇಲ್ಲಿದ್ದಾರೆ ಎದುರಿಗೆ, ಅವರು ಒಂದು ಪಾತ್ರವನ್ನು ಮಾಡಿದ್ದಾರೆ. ಅವರ ತಂಡ ರಂಗವಿಜಯ ಅಂತ ರಂಗಭೂಮಿಗೆ ಸಂಬಂಧಪಟ್ಟಂತ ಒಂದು ತಂಡ. ಆ ತಂಡದಲ್ಲಿ ರಘು ಸಕ್ರಿಯವಾಗಿ ಸಾಕಷ್ಟು ವರ್ಷಗಳಿಂದ ಒಬ್ಬ ಕಲಾವಿದನಾಗಿ ಕೆಲಸ ಮಾಡಿ ಈ ಚಿತ್ರದ ಮೂಲಕ ನಾಯಕ ನಟನಾಗಿ ಬರ್ತಾ ಇದ್ದಾರೆ. ನನಗೂ ಖುಷಿ ಕೊಟ್ಟು, ಯಾಕಂದ್ರೆ ಇಡೀ ಚಿತ್ರದ ತುಂಬ ಮಗನ ಜೊತೆಲೇ ನನ್ನ ಸನ್ನಿವೇಶಗಳು ಸೀನ್ಸ್ಗಳು ಇರೋದ್ರಿಂದ ರಘು ಜೊತೆಯಲ್ಲಿ ಕೆಲಸ ಮಾಡೋದಕ್ಕಾಯಿತು. ಆ್ಯಂಡ್ ಅವರ ಕೆಪಾಸಿಟಿ ಕೂಡ ಗೊತ್ತಾಯಿತು. ಬಹಳ ಸೌಮ್ಯವಾದ, ಸೌಜನ್ಯಯುತವಾಗಿ ನಡ್ಕೊಳ್ಳುವಂಥ ಒಂದು ವ್ಯಕ್ತಿತ್ವ. ಅವರು ಕೂಡ ಸ್ವಲ್ಪ ಮುಜುಗುರದ ವ್ಯಕ್ತಿನೇ, ಸಂಕೋಚದ ವ್ಯಕ್ತಿನೇ. ಗೌರವ ಇದೆ. ಇಡಿಯಾಗಿ ನನ್ನ ಒಂದು 15 ದಿವಸಗಳು ಏನೋ ನಾನು ಕೆಲಸ ಮಾಡಿದೆ, ಅಷ್ಟು ದಿವಸ ಯಾವುದೇ ರೀತಿಯ ಕುಂದು ಕೊರತೆಗಳು ಬಾರದ ಹಾಗೆ, ಯಾವುದೇ ರೀತಿಯ ಒತ್ತಡಗಳನ್ನು ಹೇರಲಿಲ್ಲ, ಅಥವಾ ಅವರು ಪರಸ್ಪರ ಯಾವುದು ಆ ರೀತಿಯ ವಿಚಾರಗಳು ನಡೀಲಿಲ್ಲ. ಬಹಳ ಸ್ಮೂತ್ ಆಗಿ ನಡ್ಕೊಂಡು ಹೋಯಿತು. ಇನ್ನು ಪ್ರಕೃತಿ ಪ್ರಸಾದ್ ಈ ಚಿತ್ರದ ನಾಯಕ ನಟಿ, ಅವ್ರ ಜೊತೆಲೂ ಕೂಡ ಬಹಳ ಅತ್ಯುತ್ತಮವಾದಂಥ ಸನ್ನಿವೇಶಗಳು ಇತ್ತು. ಖುಷಿ ಪಟ್ವಿ, ಚೆನ್ನಾಗಾಯ್ತು ಒಟ್ಟಾರೆ. ಆ್ಯಂಡ್ ಆಸ್ ಐ ಟೋಲ್ಡ್, ನಮ್ಮ ಅರುಣ್ ಕುಮಾರ್ DOP ಎಲ್ಲರೂ ಸೈಲೆಂಟ್. ನಮಗೆ ಒಂದೊಂದ್ಸರಿ ಅನುಮಾನ ಬರೋದು, ಇದೇನು ನಾವು ಮಾಡಿದ್ದು ಸರಿ ಇತ್ತಾ ಇಲ್ವಾ, ಏನಾದರೂ ಹೇಳ್ತಾರಾ ಇಲ್ವಾ, ಏನಾದರೂ ಇತ್ತು ಅಂತಂದ್ರೆ ಅಲ್ಲಿ ಬಂದು ಒಂದು ಸುಮ್ಮನೆ ಒಂದು ಪಿಸು ಅಂತ ಹೇಳ್ಬಿಟ್ಟು ಹೋಗೋದು ಸತೀಶ್ ಬಿಟ್ರೆ. ಇನ್ನು ಸಾಮಾನ್ಯ ನಾವು ಟೆಕ್ನಿಕಲ್ ಟೀಮ್ ಯಾವ ರೀತಿ ನೋಡ್ತೀವಿ ಅಂತಂದ್ರೆ, ಬೇರೆ ಬೇರೆ ಚಿತ್ರಗಳಲ್ಲಿ ಸ್ವಲ್ಪ ಶಬ್ದ ಜಾಸ್ತಿ ಇರುತ್ತೆ, ಕಿರುಚಾಟ ಜಾಸ್ತಿ ಇರುತ್ತೆ. ಅದು ಅವರವರು ಬೆಳೆಸ್ಕೊಂಬಂದಂಥ ಒಂದು ಶೈಲಿ ಅಥವಾ ರೀತಿ ಅಂತ ಹೇಳ್ಬೋದು. ಬಟ್ ಇದು ಬಹಳ ಸೈಲೆಂಟ್ ಆದಂಥ ಒಂದು ತಂಡ. ಒಂದು ಹೇಳಬೇಕು ಅಂತಂದ್ರೆ ಬಹಳ ಒಂದು ಗೌರವಯುತವಾದಂಥ ಒಂದು ತಂಡ. ಎಲ್ರಿಗೂ ಮಾತಾಡಿಸ್ತಾ, ಗೌರವ ಕೊಡ್ತಾ, ಕೆಲಸವನ್ನು ಅಷ್ಟೇ ಸ್ಮೂತಾಗಿ ತೆಗೆಸ್ಕೊಂಡಂಥ ಒಂದು ಟೀಮ್. ಸೊ ಇಷ್ಟು ಅಂತ ನಾನು ಅಂದ್ಕೋತೀನಿ. ಚಿತ್ರ ಬಹಳ ಈಗ ಕೂಡ ನಿಮ್ಮ ಮುಂದೆ ನಾನು ಕೂಡ ಮೊದಲನೇ ಸರಿ ಟೀಸರ್ನ ನೋಡಿದೆ, ಖುಷಿ ಆಯಿತು. ಎಷ್ಟೋ ಸಮಯ ನಾವು ಪಾತ್ರಗಳನ್ನು ಮಾಡ್ತಾ ಇರಬೇಕಾದ್ರೆ ಯಾವ ರೀತಿಯಲ್ಲಿ ಇದು ಒಂದು ಡಿಸೈನ್ ಆಗ್ತಾ ಇದೆ ಅಂತ ಗೊತ್ತಿರೋದಿಲ್ಲ. ಈ ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ನಾವು ಕೂಡ ಈ ಥರದ ಟೀಸರ್ನಾಗಲಿ ಅಥವಾ ಚಿತ್ರವನ್ನು ಮೊದಲನೇ ಬಾರಿ ನೋಡುವಾಗ ಆಗುವಂಥ ಅನುಭವ ನಿಮಗೆ ಹೇಗೆ ಹೊಸದೋ, ನಮಗೂ ಅದೇ ರೀತಿಲಿ ಹೊಸದಾಗಿರುತ್ತೆ. ಸೊ ಈಗ ನೋಡಿದಾಗ ನನಗೆ ಭಾಳ ಖುಷಿ ಕೊಡ್ತು. ತುಂಬ ಚೆನ್ನಾಗಿ ಅವರು ಏನು ಹೇಳಬೇಕು ಅಂತಿದ್ದಾರೆ ಅದು ಟ್ರೈಲರ್ಲೇ ಟೀಸರ್ಲೇ ಕಾಣಿಸ್ತಾ ಇದೆ. ಚಿತ್ರ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಆಲ್ ದ ಬೆಸ್ಟ್ ರೋಣ ಆ್ಯಂಡ್ ಸತೀಶ್, ರಘು, ಪ್ರಕೃತಿ ಆ್ಯಂಡ್ ಟು ಆಲ್ ಆಫ್ ಅಸ್. ಹಾಗೆ ಇವರು ಹೇಳಿದ ಹಾಗೆ ಒಳ್ಳೆಯದಾಗಲಿ. ನಮಸ್ಕಾರ, ಥ್ಯಾಂಕ್ ಯು. ಹಾಂ ಸರ್. ಇದು ಸಾಮಾನ್ಯ ನಾನು ಮಾಡಿರೋ ಪಾತ್ರಗಳು ಸ್ವಲ್ಪ ವೈಬ್ರೆಂಟ್ ಆಗಿ, ಸ್ಟೈಲೈಸ್ಡ್ ಆಗಿ, ಸ್ವಲ್ಪ ಅರಚಾಟ ಕಿರುಚಾಟ ಇರುವಂತಹ ಕೆಲವು ಪಾತ್ರಗಳು, ಬಹಳ ಸ್ಟೈಲೈಸ್ಡ್ ಇದಕ್ಕೆ ಒತ್ತು ಕೊಟ್ಟಂಥ ಪಾತ್ರಗಳನ್ನ ನಾನು ಜಾಸ್ತಿ ಮಾಡಿದ್ದೀನಿ, ಅಥವಾ ನನ್ನಿಂದ ಆ ರೀತಿಲಿ ಕೆಲಸವನ್ನ ತೆಗೆದುಕೊಂಡಿದ್ದಾರೆ. ಬಟ್ ಇದು ಅದಕ್ಕೆ ತದ್ವಿರುದ್ಧ. ಇದು ಇಡಿಯಾಗಿ ಬಹಳ ಒಬ್ಬ ಸೌಮ್ಯ ಸ್ವಭಾವದ, ನ್ಯಾಯ ನೀತಿ ಅಂತ ಹೋರಾಟ ಮಾಡುವ ಒಂದು ಪಾತ್ರ.
ಆ್ಯಂಡ್ ಇಡಿಯಾಗಿ ಎಲ್ಲೋ ಬೇಕಾಗಿರುವಂಥ ಕಡೆ ಅದು ಕೂಡ ಕಡಿಮೆನೆ, ಎಲ್ಲೋ ಒಂದು ಕಡೆ ಮಾತ್ರ ಈಗ ಟೀಸರ್ ಕಂಡ ಒಂದು ಸನ್ನಿವೇಶ ಬಿಟ್ಟರೆ ಇಡಿಯಾಗಿ ಅದು ಭಾಳ ಸಾಫ್ಟ್ ಸ್ಪೋಕನ್ ಆಗಿ ಅರ್ಚಾಟ ಕಿರ್ಚಾಟ ಇಲ್ದಲೆ ತುಂಬ ಬಹಳ ಒಳ್ಳೆಯ ಗುಣಗಳು ಉಳ್ಳಂತ ಒಂದು ಪಾತ್ರ ಅಂತ ಹೇಳಿದ್ರೆ ತಪ್ಪೇನಾಗಲ್ಲ. ಅಲ್ಲ, ಅದು ಈ ಸೈಲೆಂಟ್ ಅನ್ನೋ ಪದ ಬೇರೆ ಬೇರೆ ಕಡೆ ಬಳಕೆ ಆಗಿರೋದ್ರಿಂದ ಅಲ್ಲಿಗೆ ನನ್ನ ಹೋಲಿಕೆ ಬೇಡ ಅಂತ ಅಂದ್ಕೋತೀನಿ. ಪೊಲಿಟಿಕಲಿ ರಿಲೇಟೆಡ್ ಇದೆ ಸರ್, ಇದೆ. ಆ ಒಂದು ಅಂಶ ಬಿಟ್ಟರು ಸ್ವಲ್ಪ ಅಂದ್ರೆ ಯಾವ ಒಂದು ಏನಂತಾರೆ ಪ್ರಸಕ್ತ ವಿದ್ಯಮಾನಗಳಿಗೆ ಕುರಿತು ಏನಿಲ್ಲ, ಇದು ಒಂದು ರೀತಿಯ ಕಾಲ್ಪನಿಕ ವಿಚಾರವೇ. ಬಟ್ ಅಲ್ಲಲ್ಲಿ ನಮಗೆ ಕಾಲ್ಪನಿಕ ಆದರೂ ಕೂಡ ರಿಯಲಿಸಮ್ ಇದೆ ಅದರೊಳಗಡೆ. ಇಂಥದ್ದು ಅಂತ ಯಾವುದಕ್ಕೆ ಆಗಲಿ ಬೆರಳು ಮಾಡಿ ತೋರಿಸುವಂಥ ವಿಚಾರಗಳೇನಿಲ್ಲ. ಈತ ಕೂಡ ಏನೋ ಪೊಲಿಟಿಕಲಿ ಇನ್ವಾಲ್ವ್ಡ್ ವ್ಯಕ್ತಿನೇ, ತಂದೆ. ಇನ್ನೇನಾದರೂ ಸರ್? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಳೆದ 40 ವರ್ಷಗಳಿಂದ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. 8 ವರ್ಷದ ಬಾಲಕನಾಗಿದ್ದಾಗ ಉಮಾಶ್ರೀ ಅವರ ಜೊತೆ ಒಡಲಾಳ ನಾಟಕದ ಬಾಲಕಲಾವಿದನಾಗಿ ನಾನು ರಂಗಭೂಮಿಗೆ ಬಂದೆ. ಅವತ್ತಿಂದ ಇವತ್ತಿನವರೆಗೂ ಜೀವಂತವಾಗಿ ರಂಗಭೂಮಿಯಲ್ಲಿ ರಂಗಭೂಮಿ ನನ್ನುಸಿರು ಅನ್ನುವಂಥ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದೇನೆ. ನನ್ನ ಕೂಸು ಇವತ್ತು ರಘುರಾಜನಂದ, ಅದೊಂದು ನನಗೆ ಹೆಮ್ಮೆ ಅನಿಸುತ್ತೆ. ರಘುರಾಜನಂದನ ಆ ಬದ್ಧತೆ ಇದೆಯಲ್ಲ, ನಾನು ರಂಗಭೂಮಿಯಲ್ಲಿ ಒಂದು ಬದ್ಧತೆ ಇದೆ ಸರ್, ಟೈಮ್ ಸೆನ್ಸ್ ಅಂತ ನಾವು ಕರಿತೇವೆ ಅದನ್ನು. ರಿಹರ್ಸಲ್ ಅಂದರೆ 6 ಗಂಟೆಗೆ ರಿಹರ್ಸಲ್ ಅಂದರೆ ನನಗೆ CGK ಅವರು ಗುರುಗಳು. 6 ಗಂಟೆ ಅಂದರೆ 6 ಗಂಟೆಗೆ ಕರೆಕ್ಟಾಗಿ ಡೋರ್ ಕ್ಲೋಸ್ ಆಗುತ್ತೆ. 6 ಗಂಟೆ 1 ನಿಮಿಷಕ್ಕೆ ಯಾರು ಬಂದರೂ ಒಳಗೆ ಸೇರಿಸೋದಿಲ್ಲ. ಆದರೆ ರಘುರಾಜನಂದನಲ್ಲಿ ಇದ್ದಂತಹ ಬದ್ಧತೆ ಏನಂದರೆ 5:55ಕ್ಕೆ ಅಲ್ಲಿ ಇರ್ತಿದ್ದ, ಅದು ಅವನ ಬದ್ಧತೆ. ನಾನು ಸ್ವಾತಂತ್ರ್ಯ ಸಮರ ಕರುನಾಡು ಅಮರ ಅಂತ ಒಂದು ನಾಟಕವನ್ನು ಮಾಡಿದ್ದೆ. ಅದೊಂದು ಇಡೀ ದೇಶದಾದ್ಯಂತ ಕರ್ನಾಟಕ ಸ್ವಾತಂತ್ರ್ಯಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅನ್ನೋದನ್ನು ಎಲ್ಲರೂ, ಸ್ವತಂತ್ರ ಹೋರಾಟ ಅಂದರೆ ಬೇರೆ ಬೇರೆ ಉತ್ತರ ಕನ್ನಡದ ಎಲ್ಲ ಉತ್ತರ ಪ್ರದೇಶಗಳ ಎಲ್ಲರ ಹೆಸರುಗಳನ್ನು ಹೇಳ್ತವೆ. ಆದರೆ ಕರ್ನಾಟಕದಲ್ಲಿ ಅದಕ್ಕಾಗಿ ದುಡಿದ ಮಡಿದ ಲಕ್ಷಾಂತರ ಜನರಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡಿಸಿ 75ರ ಸ್ವಾತಂತ್ರ್ಯದ ಅಮೃತ ಮಹೋತ್ಸವಕ್ಕೆ ಒಂದು ನಾಟಕವನ್ನು ಕೊಟ್ವಿ. ಅದರಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಿಸಿದಂಥವನು ರಘುರಾಜನಂದ. ಸೊ ಅವತ್ತಿಂದ ಒಂದೊಂದು ಕನಸಿತ್ತು, ಒಂದು ಒಳ್ಳೆ ಸಿನಿಮಾದ ಮೂಲಕ ಆತ ಹೊರಗೆ ಬರಬೇಕು ಅನ್ನುವಂಥದ್ದು. ಅದಕ್ಕೆ ಸಾಕಷ್ಟು ತಾಲೀಮನ್ನು ಮಾಡಿದ್ದ. ಆ ತಾಲೀಮಿನ ಪ್ರಯತ್ನದ ಕೆರೆ ಭೇಟಿಯಲ್ಲಿ ಒಂದು ಅತ್ಯುತ್ತಮ ಪಾತ್ರ ಅವನಿಗೆ ಸಿಕ್ತು. ಅಲ್ಲಿಂದ ಸತೀಶ್ ಅವ್ರನ್ನ, ಸೈಲೆಂಟ್ ಸತೀಶ್ ಅವ್ರನ್ನ ಜೊತೆ ಕರ್ಕೊಂಡು ಬಂದ್ಬಿಟ್ರು. ಸಖತ್ ಸತೀಶ್ ಅವ್ರನ್ನ. ನಿಜ ನೋಡಿ, ನಿಮ್ಗೆಲ್ರಿಗೂ ನಾನು ಹೇಳ್ತೇನೆ, ನಾವೆಲ್ಲ ರಂಗಭೂಮಿಯಲ್ಲಿರೋದ್ರಿಂದ ನಾವು ಮಾತಾಡೋದು ಭಾಳ ಸುಲಭ. ಯಾಕಂದ್ರೆ ನಮಗೆ ವೇದಿಕೆ ಸಿಕ್ತು ಅಂದರೆ ಮಾತಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ನಮಗೆ ಮೈಕು ವೇದಿಕೆ. ರಘುರಾಜನಂದ ನಮ್ಮ ರಂಗವಿಜಯ ತಂಡದಿಂದ ಬಂದಂಥ ಹುಡುಗ. ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ. ನನಗೆ ಈ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ರಘುರಾಜನಂದ. ತುಂಬ ಥ್ಯಾಂಕ್ಸ್. ಇಡೀ ನಮ್ಮ ತಂಡಕ್ಕೆ ಒಳ್ಳೆಯದಾಗಲಿ. ನಮ್ಮ ನಿರ್ದೇಶಕರು ಸೈಲೆಂಟ್ ಸತೀಶ, ಸಖತ್ ಸತೀಶ್. ಒಟ್ಟು ಇವತ್ತು ನಿಮಗೆ 2 ನಾಮಕರಣ ಆಯಿತು ಸರ್. ಇದನ್ನ ಇಂಡಸ್ಟ್ರಿಯಲ್ಲಿ ನೀವು ಬೆಳೆಸ್ಕೊತಾ ಹೋಗಿ, ಖಂಡಿತ ಇದು ನಿಮಗೆ ಒಳ್ಳೆ ಹೆಸರು ತಂದುಕೊಡುತ್ತೆ ಅಂತ ಅನ್ಸುತ್ತೆ. ಇಡೀ ನಮ್ಮ ತಂಡಕ್ಕೆ, ರೋಣನಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೆ, ನಮ್ಮ ಹಿರಿಯರಾದಂಥ ಶರತ್ ಸರ್ಗೆ, ನಾನು ಅವ್ರನ್ನ ಫಸ್ಟು ಭೇಟಿಯಾಗಿದ್ದು ಅದೇ ಸಿನಿಮಾನಲ್ಲೇ. ಮೋಸ್ಟ್ಲಿ ಅವ್ರಿಗೆ ಅದು ನನ್ನ ಮುಖ ಭೇಟಿ ಅವತ್ತಿಗೆ ನೆನಪಿಲ್ಲ ಅನ್ಸುತ್ತೆ, ಅಂದರೆ ಆ್ಯಕ್ಚುಲಿ ಗೊತ್ತಿಲ್ಲ ಅನಿಸುತ್ತೆ. ಈಗ ತುಂಬ ಪರಿಚಯವಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರು. ಈ ಸಿನಿಮಾನ ತುಂಬ ಎತ್ತರಕ್ಕೆ ಬೆಳೆಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್.
ಟಿವಿ ಬಹಳಷ್ಟು ಜನಕ್ಕೆ ವೇದಿಕೆಯನ್ನ ಕೊಟ್ಟಿದೆ, ಅವರ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಜನರ ಮನಸ್ಸನ್ನ ತಲುಪೋದಕ್ಕೆ. ಹಾಗೆ ಟೆಲಿವಿಷನ್ ಇಂದ, ಕಿರುತೆರೆಯಿಂದ ತಮ್ಮ ಜರ್ನಿನ ಶುರು ಮಾಡಿ ಈಗ ಬೆಳ್ಳಿ ತೆರೆಯಲ್ಲಿ, ಸಿಲ್ವರ್ ಸ್ಕ್ರೀನ್ ಅಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮ ಸ್ಥಾನನ ಪಡ್ಕೊಂಡಿರೋರು ಚಿಲ್ಲರ್ ಮಂಜು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲೂ ಅದು ಹೆಸರಿದೆ, ಚಿಲ್ಲರ್ ಮಂಜು. ಎಲ್ಲ ಕಡೆ ಅದೇ ಇದೆ ಮೇಡಮ್. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ಇಷ್ಟು ದಿನ ಅವ್ರು ಹೇಳ್ದಂಗೆ ನಾವು ಕಿರುತೆರೆಯಲ್ಲಿ ಪಾತ್ರಗಳನ್ನ ಮಾಡ್ಕೊತಾ ಇದ್ವಿ. ನಾವು ಪ್ರತಿ ಸಲ ಕಿರುತೆರೆ ಮಾಡೋದೇ ಉದ್ದೇಶ ರಂಗಭೂಮಿಯಿಂದನೂ ಬಂದಿದ್ದು. ರಂಗಭೂಮಿಯಲ್ಲಿ ಒಂದು 5-6 ವರ್ಷ ಕೆಲಸ ಮಾಡಿ, ಆಮೇಲೆ ಇಲ್ಲಿ ಕಿರುತೆರೆಯಲ್ಲಿ ಒಂದು 8 ವರ್ಷದಿಂದ ನಾವು ಮಾಡ್ತಾನೇ ಇದ್ವಿ. ನಾವು ಒಂದು ಒಳ್ಳೆ ಸಿನಿಮಾ ಪಾತ್ರಕ್ಕಾಗಿ ಕಾಯ್ತಾನೇ ಇದ್ದೆ. ಅಂಥದ್ದೊಂದು ಒಳ್ಳೆ ಪಾತ್ರ ಈ ರೋಣ ಸಿನಿಮಾದಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಅದಕ್ಕೆ ತುಂಬ ಥ್ಯಾಂಕ್ಸ್ ಸತೀಶ್ ಬ್ರೋ ಹಾಗೂ ನಮ್ಮ ನಾಯಕ ನಟರಂಥ ರಘು ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗುತ್ತೆ. ಈ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಒಂಥರ ನಾನು ಹೀರೋ ಥರನೇ ಈ ಸಿನಿಮಾದಲ್ಲಿ, ಹೀರೋ ಥರ ಅನ್ಬೋದು. ಹೀರೋನೇ ಬ್ರೋ? ಹಾಂ, ಹೀರೋ. ಓಕೆ, ಥ್ಯಾಂಕ್ ಯು. ಅವ್ರು ಕೊಟ್ಟು ಎಲ್ಲ ಕಡೆ ನೋಡ್ತೀರಿ, ನ್ಯಾಯಕ್ಕಾಗಿ ಹೋರಾಡ್ತಾ ಇರೋವಂಥ ಒಬ್ಬ ಧೀಮಂತ ವ್ಯಕ್ತಿ ಪಾತ್ರದಲ್ಲಿ ನಾನು ಕೂಡ ಈ ಸಿನಿಮಾದಲ್ಲಿ ಇದ್ದೀನಿ. ಟೀಸರ್ ನೋಡಿದರೆ ಗೊತ್ತಾಗ್ಬೋದು ನಿಮಗೆ. ಅಂಥ ಒಂದು ಒಳ್ಳೆಯ ಅವಕಾಶಕ್ಕಾಗಿ ಮತ್ತೊಮ್ಮೆ ಸತೀಶ್ ಬ್ರೋಗಾಗಿರ್ಬೋದು, ನಿಮ್ಮ ರಘು ಬ್ರೋಗಾಗಿರ್ಬೋದು ಥ್ಯಾಂಕ್ಸ್ ಹೇಳ್ತೀನಿ. ಇಡೀ ಟೀಮು ತುಂಬ ಒಳ್ಳೆ ಕೆಲಸ, ಕುಟುಂಬ ಇದ್ದಂಗೆ ಇತ್ತು ಹೇಳ್ದಂಗೆ. ನನಗೂ ಶರತ್ ಸರ್ ನೋಡಿದೆ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ಭಯ ಇತ್ತು, ಹೆಂಗೋ ಏನೋ ಮಾಡೋದು ಅಂತ. ಅವ್ರು ಹೇಳ್ದಂಗೆ ಸಿನಿಮಾದಲ್ಲಿ ಬರೀ ಸೌಮ್ಯ ಪಾತ್ರ ಅಲ್ಲ, ಅವ್ರು ನಿಜವಾಗ್ಲೂ ಎದುರುಗಡೆ ಕೂಡ ತುಂಬ ಸೌಮ್ಯವಾಗೇ ಮಾತಾಡ್ತಾಯಿದ್ರು. ಆ ಕಾನ್ಫಿಡೆಂಟು ನಮಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ಸರ್. ನಿಮ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಹಂಗೆ ಹೇಳ್ದಂಗೆ ಅವ್ರು ಸೈಲೆಂಟ್ ಅಂತಿದ್ದರು ಸತೀಶ್ ಬ್ರೋ. ಅವರು ಕೆರೆಬೇಟೆಯಿಂದ ನೋಡ್ತಾ ಇದ್ದೀನಿ, ಅವ್ರು ವರ್ಕ್ ಮಾಡೋ ಸ್ಟೈಲೇ ಹಾಗೆ ತುಂಬ ಕೂಲಾಗಿ ಮಾಡ್ತಾರೆ. ಥ್ಯಾಂಕ್ ಯು. ಆಮೇಲೆ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಸುಮಾರು ಸಿನಿಮಾಗಳಲ್ಲೂ ಮಾಡ್ತಾ ಇದ್ದೀನಿ. ಒಬ್ಬ ಒಳ್ಳೆಯ ಪ್ರತಿಭೆ, ಒಬ್ಬ ಒಳ್ಳೆ ನಾಯಕ ನಟ, ಸ್ಕ್ರೀನಲ್ಲೂ ಆಗಿರ್ಬೋದು, ಸ್ಕ್ರೀನಿಂದ ಆಚೆ ಆಗಿರ್ಬೋದು, ತುಂಬ ಒಳ್ಳೆಯ ವ್ಯಕ್ತಿತ್ವ. ನೀವು ಇರಬೇಕು ಬ್ರೋ ಇಂಡಸ್ಟ್ರೀಲಿ. ನಿಮ್ಮಂಥ ಪ್ರತಿಭೆಗಳು ಖಂಡಿತ ಬರಬೇಕು. ಯಾಕಂದರೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿ. ನಾನು ಇಲ್ಲಷ್ಟೇ ಹೇಳಿಲ್ಲ ನಿಮ್ಮ ಬಗ್ಗೆ, ನನ್ನ ಫ್ರೆಂಡ್ ಸರ್ಕಲಲ್ಲೂ ಹೇಳಿದ್ದೀನಿ. ಸಿನಿಮಾ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಅಂಥವ್ರು ಗೆಲ್ಲಬೇಕು, ಅಂಥ ಅವರು ಸಿನಿಮಾಗೆ ಬರಬೇಕು, ಒಳ್ಳೊಳ್ಳೆ ಪ್ರೊಡಕ್ಷನ್ ಬರಬೇಕು ಅಂತ. ಖಂಡಿತ ಬ್ರೋ, ನಿಮ್ಗೆ ಒಳ್ಳೇದಾಗುತ್ತೆ. ಒಳ್ಳೆ ಸಿನಿಮಾ ಮಾಡಿದಿರಿ, ಒಳ್ಳೆ ಪ್ರಯತ್ನ ಮತ್ತು ಡೆಡಿಕೇಟ್. ಅವರು ಸಿನಿಮಾದಲ್ಲಿ ಬರೀ ಹೀರೋ ಅಂದರೆ ಬರೀ ಆ್ಯಕ್ಟ್ ಮಾಡಿ ಸೈಡ್ಗೆ ಹೋಗ್ಬೋದಿತ್ತು, ಬಟ್ ಅವರು ಎಲ್ಲ ಕೆಲಸ ಮಾಡಿದ್ದಾರೆ. ಒಂದು ಸೆಟ್ಟಿಂದ ಹಿಡಿದು ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ತುಂಬ ಖುಷಿ ಆಗ್ತಾಯಿತ್ತು. ಥ್ಯಾಂಕ್ ಯು. ಹಾಗೆ ಪ್ರಕೃತಿ ಅವರು ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ತುಂಬ ಕ್ಯೂಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಜೊತೆ ಇಡೀ ಟೀಮ್ ಸಪೋರ್ಟಿವ್ ಆಗಿದೆ. ಮಾಲೂರ್ ಸರ್ ಆಗಿರ್ಬೋದು, ಇಡೀ ಗೀತಾ ಮೇಡಮ್ ಆಗಿರ್ಬೋದು, ಇಡೀ ತಂಡ ತುಂಬ ಕೆಲಸ ಕೊಟ್ಟಿದೆ. ಆದಿ ಸರ್ ನಮ್ಮ ಸ್ಕ್ರಿಪ್ಟಲ್ಲಿ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಕತೆ ಬಗ್ಗೆ ಡೀಟೇಲ್ಸ್ ಇದೆ, ಡೌಟ್ ಇದ್ದಾಗ ಕ್ಯಾರೆಕ್ಟರ್ ಬಗ್ಗೆ ಅವ್ರು ಹೇಳ್ತಾಯಿದ್ರು. ಇಡೀ ಟೀಮ್ ನಮ್ಮ ಫ್ರೆಂಡ್ ಸರ್ಕಲ್ ಇದೆ ಇಲ್ಲಿ, ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಖುಷಿಯಾಗಿ ಒಂದೇ ಕುಟುಂಬದ ಥರ ಕೆಲಸ ಮಾಡಿದ್ದೀವಿ. ಇದೊಂದು ಒಳ್ಳೆಯ ಅವಕಾಶಕ್ಕಾಗಿ ಇಡೀ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಂಜು ಅವರೇ, ಥ್ಯಾಂಕ್ ಯು. ಕಿರುತೆರೆಯಲ್ಲಿ ಒಳ್ಳೆ ಹೆಸರು ಮಾಡಿದ್ದೀರಾ. ಹಾಗೆ ಬೆಳ್ಳಿ ಅವ್ರು ಹೇಳ್ದಂಗೆ ನಾನು ಮೊದಲು ಸೀರಿಯಲ್ಸ್ ಮಾಡ್ಕೊಂಡಿದ್ದವಳು, ಇವಾಗ ಸಿನಿಮಾಗೆ ಕಾಲಿಡೋ ಅಂತ ಒಂದು ಅವಕಾಶ ಸಿಕ್ಕಿದೆ ನನಗೆ. ಅದಕ್ಕೆ ನಾನು ಫಸ್ಟು ದೇವ್ರನ್ನೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು ಅಂತ. ಅದೃಷ್ಟ ಇಲ್ಲದೆ ಹೋಗಿದ್ದಿದ್ರೆ ಇಲ್ಲಿವರೆಗೂ ಬರೋಕ್ಕಾಗ್ತಿರ್ಲಿಲ್ಲ. ಮೊದಲನೇದಾಗಿ ನಾನು ಫಸ್ಟು ನಿಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡಿದ್ದೀನಿ, ಇವತ್ತು ಬಿಡು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಮತ್ತು ಐ ಥಿಂಕ್ ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಪ್ರೊಡಕ್ಷನ್ ಹೌಸ್ ಅವ್ರಿಗೆ, BKR ಸಿನಿಮಾಸ್ ಅವ್ರಿಗೆ. ಅವರೇ ಫಸ್ಟ್ ಟೈಮ್ ಕಾಲಿಡ್ತಿರೋದು ಸಿನಿಮಾ ಇಂಡಸ್ಟ್ರಿಗೆ ಪ್ರೊಡಕ್ಷನಲ್ಲಿ. ಆದರೂ ನಮ್ಮೆಲ್ರಿಗೂ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಇದು ಒಂದು ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಸುಮಾರು ಅಂಶಗಳಿದೆ. ಪೊಲಿಟಿಕಲ್ ಅಂಶ ಇರೋದು ಒಂದೇ ನಾವು ಸ್ಟೇಜ್ ಮೇಲೆ ಹೇಳಿರೋದು, ಅದ್ರ ಜೊತೆಗೆ ಪೋಸ್ಟರ್ ನೋಡಿದಾಗಲೇ ಗೊತ್ತಾಗುತ್ತೆ ಒಂದು ರಿಲಿಜಿಯಸ್ ಆಸ್ಪೆಕ್ಟ್ ಕೂಡ ಇದೆ ಇದರಲ್ಲಿ ಅಂತ. ಅದ್ರ ಜೊತೆಗೆ ನಾವು ಫ್ಯಾಮಿಲಿ ಬಾಂಡಿಂಗ್ ಮತ್ತು ಅಪ್ಪ ಮಗನ ಮಧ್ಯ ಇರೋ ಒಂದು ಪ್ರೀತಿ, ಅದು ಮಾತ್ರ ಅಲ್ಲ, ಹೀರೋಯಿನ್ ಮತ್ತು ಅವಳ ಅಪ್ಪ ಮಧ್ಯ ಇರೋ ಒಂದು ಅಮೇಝಿಂಗ್ ಇಮೋಷ್ನಲ್ ಬಾಂಡಿಂಗ್ನ ನಾವು ಇದರಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಸೊ ಕಾಮಿಡಿನೇ ಇರ್ಬೋದು ಅಥವಾ ಪೊಲಿಟಿಕಲ್ ಆಸ್ಪೆಕ್ಟ್, ರಿಲಿಜಿಯಸ್ ಆಸ್ಪೆಕ್ಟ್, ಮತ್ತು ಇನ್ನೊಂದೇನೆಂದರೆ ಸುಮಾರು ದೇವಿ ಮೇಲಿರೋ ಕಥೆಗಳನ್ನು ನಾವು ನೋಡಿದ್ದೀವಿ. ಅದು ಹೊಸದಂತ ಹೇಳೋಕ್ಕಾಗಲ್ಲ. ನಮ್ಮ ಸಿನಿಮಾದಲ್ಲಿ ಹೊಸದೇನು ಅಂದರೆ ರಿಲಿಜಿಯಸ್ ಆಸ್ಪೆಕ್ಟ್ ಜೊತೆಗೆ
ಸೈನ್ಸ್ ಹೇಗೆ ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ, ಸೈನ್ಸ್ ಕೂಡ ರಿಲಿಜನ್ ಜೊತೆನೇ ನಿಲ್ಬೋದು ಅನ್ನೋದೊಂದನ್ನು ನಾವು ಈ ಸಿನಿಮಾ ಮೂಲಕ ತೋರಿಸ್ಕೊಟ್ಟಿದ್ದೀವಿ. ಸೊ ಐ ಥಿಂಕ್ ನಮ್ಮ ಸ್ಕ್ರಿಪ್ಟು ತುಂಬ ಸ್ಟ್ರಾಂಗ್ ಆಗಿದೆ. ಇಷ್ಟು ಅಂಶಗಳನ್ನು ಕರೆಕ್ಟ್ ಬ್ಯಾಲೆನ್ಸಲ್ಲಿ 2 ಅವರ್ಸಲ್ಲಿ ಒಂದು ಬ್ಯೂಟಿಫುಲ್ ರೋಣ ಅನ್ನೋ ಸಿನಿಮಾನ ನಾವು ನಿಮ್ಮ ಮುಂದೆ ತರ್ತಿದ್ದೀವಿ. ಸೊ ಎಲ್ರಿಗೂ ಈ ಟೀಮಲ್ಲಿ ವರ್ಕ್ ಮಾಡಿದವ್ರಿಗೆ ಅರುಣ್ ಸರ್ ಆಗಿರ್ಬೋದು, ಗಗನ್ ಸರ್, ವಿಜಯ್ ಸರ್, ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಒಂದು ನನಗೆ ಪರ್ಸ್ನಲ್ ಆಗಿ ಖುಷಿ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಮೂಲಕ ನನಗೆ ಇಷ್ಟೊಂದು ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ನನ್ನ ಟೈಮ್ ಮತ್ತು ಸ್ಟೇಜ್ ಶೇರ್ ಮಾಡೋ ಅವಕಾಶ ಸಿಕ್ಕಿದೆ. ಶರತ್ ಸರ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ಆ್ಯಂಡ್ ಬಾಲ್ವಾಡಿ ಸರ್ ಇವತ್ತು ಬಂದಿಲ್ಲ, ಬಟ್ ಅವ್ರು ನನ್ನ ತಂದೆ ಪಾತ್ರ ನಿರ್ವಹಿಸ್ತಿದ್ದಾರೆ. ಸೊ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ, ಸಂಗೀತ ಅನಿಲ್ ಮ್ಯಾಮ್ ಆಗಿರ್ಬೋದು, ಪ್ರತಿಯೊಬ್ಬರ ಜೊತೆನೂ ನನಗೆ ವರ್ಕ್ ಮಾಡೋಕ್ಕೆ ಒಂದು ಬ್ಯೂಟಿಫುಲ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ BKR ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ ಯು. ಇಷ್ಟು ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ದೀನಿ. ಚಿಲ್ಲರ್ ಮಂಜು ಸರ್ನ ಬಿಟ್ಟೆ, ಸಾರಿ, ಅವ್ರು ಎಷ್ಟು ಕಾಮಿಡಿ ಮಾಡಿದ್ದಾರೆ ಸೆಟ್ಟಲ್ಲಿ ಅಂದರೆ ಐ ಥಿಂಕ್ ನಮಗೆ 60 ದಿನ ಏನು ವರ್ಕ್ ಮಾಡಿದೆವೋ ಚಿಲ್ಲರ್ ಮಂಜು ಸರಿಂದ ಮತ್ತು ನಮ್ಮ ವಿನೋದ್ ಅವರಿಂದ ನನಗೆ ಅರ್ಧ ಗಾಬರಿ ಕಮ್ಮಿ ಆಗಿದ್ದು. ಬಿಕಾಸ್ ಕಾನ್ಸ್ಟೆಂಟ್ಲಿ ಜೋಕ್ ಮಾಡ್ತಿದ್ರು ಅವರಿಬ್ಬರು. ಸೊ ನಮ್ಮ 60 ಡೇಸ್ ಎಫರ್ಟ್ ಏನು ಹಾಕಿದೀವೋ ನಿಮಗೆ ನಮ್ಮ ಟೀಸರಲ್ಲಿ ಇವಾಗ ಕಾಣಿಸಿದೆ. ಸ್ವಾಮಿ ಹಾಗೆ ಅಥರ್ವಣ ಕಾಟೇರಮ್ಮ ತಾಯಿ ಪಾದಗಳನ್ನ ನೆನೆಸ್ಕೊಂತ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಮಾಧ್ಯಮ ಮಿತ್ರರಿರ್ಬೋದು, ಪತ್ರಕರ್ತ ಮಿತ್ರರಿರ್ಬೋದು, ಹಾಗೆ ನನ್ನ ಎಲ್ಲ ಸ್ನೇಹಿತರು, ಹಾಗೆ ಆರ್ಟಿಸ್ಟು ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತೀನಿ. ನನ್ನ ಹೆಸರು ರಘುರಾಜ ನಂದ ಅಂತ. ನನ್ನ ಊರು ಹೊಸಕೋಟೆ. ಸುಮಾರು 4-5 ವರ್ಷಗಳಿಂದ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅದು ನಮ್ಮ ಮಾಲೂರು ವಿಜಯ್ ಸರ್ ನೇತೃತ್ವದಲ್ಲಿ ನಡೆಯೋ ರಂಗವಿಜಯ ಅನ್ನೋ ಸಂಸ್ಥೆಯಲ್ಲಿ. ಅದಾದ ನಂತರ ಅಲ್ಲಿ ನನಗೆ ವರ್ಕ್ಶಾಪ್ಗೆ ಕೃಷ್ಣಮೂರ್ತಿ ಕೌತಾರ್ ಸರ್ ಆಗಿರ್ಬೋದು, ಈ ಸಿನಿಮಾಕ್ಕೆ ಪ್ರಿಪ್ರೇಷನ್ ಅಂತ ಸದಾಶಿವ್ ನೀನಾಸಂ ಸರ್ ಹತ್ರ ಈ ಸಿನಿಮಾಕ್ಕೆ ಏನು ಬೇಕು ಅಂತ ಅದನ್ನು ಸಪ್ರೇಟಾಗಿ ಪ್ರಿಪೇರ್ ಮಾಡಿ ಒಂದಷ್ಟು ದಿವಸ ವರ್ಕ್ಶಾಪ್ ಮಾಡಿ ರಘು ಇಷ್ಟೇ ಮಾಡಬೇಕು, ಇಷ್ಟು ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಂತ ನಮ್ಮ ಗುರುಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಮೇನಾಗಿ ಈ ಸಿನಿಮಾನ ಮಾಡೋದಕ್ಕೆ ಕಾರಣ ನಮ್ಮ ಸತೀಶ್ ಅಣ್ಣ ಒಂದೊಳ್ಳೆ ಕಥೆನ ಬರ್ಕೊಂಡಿದ್ರು. ಆ ಕಥೆನ ನಾವಿಬ್ಬರು ಕೆರೆಬೇಟೆಯಲ್ಲಿ ಮಾಡ್ತಾ ಇದ್ದವಾಗ, ಅಂದರೆ ಕೆಲಸ ಮಾಡ್ತಿದ್ದಾಗ ಫ್ರೀ ಟೈಮ್ಸಲ್ಲಿ ಓಡಾಡ್ತಿದ್ದವಾಗ ಹೋಗೋದು, ಏನೋ ಒಂದು ಸ್ಕ್ರಿಪ್ಟ್ ನೋಡೋಣ ಅಣ್ಣ, ಏನೋ ಒಂದು ಮಾಡಬೇಕು ಎಲ್ಲ ಮಾಡಬೇಕು, ಸರಿ ಪ್ರೊಡ್ಯೂಸರ್ಸ್ ಯಾರಿದ್ದಾರೆ? ಸೊ ನಾವು ಡಿಸೈಡ್ ಮಾಡಿದ್ದು ನಮ್ಮ ಟೀಮೇ ಒಂದು ಸೇರಿ, ಇದಕ್ಕೆ ಪ್ರೊಡ್ಯೂಸರ್ ಅಂತಿಲ್ಲ ಸರ್, ಹೇಳಿದ್ರು ನಾನು ಮಾಡ್ತಿದ್ದೀವಿ, ನಮ್ಮ ತಂದೆ ಇದು ಆ ಥರ ಇಲ್ಲ ಸರ್, ಇದೊಂದು ಟೀಮ್ ವರ್ಕ್ ಸರ್. ಇದು ಪ್ರತಿಯೊಬ್ಬರು ನಾವೊಂದು 5-6 ಜನ ಇದ್ದೀವಿ, ಎಲ್ಲರೂ ಸೇರಿ ನಮ್ಮನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತ ಈ ಸಿನಿಮಾನ ಮಾಡಿದ್ದೀವಿ. ಒಳ್ಳೆ ಕಥೆನ ನಮ್ಮ ರಮೇಶ್ ಸರ್ ಮಾಡಿಕೊಟ್ಟಿದ್ದಾರೆ, ಜೊತೆಲಿ ನಮ್ಮ ಸತೀಶ್ ಅಣ್ಣ ಒಳ್ಳೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ನಮ್ಮ ಆದಿಮೂರ್ತಿ ಸರು ಒಳ್ಳೆ ಸ್ಕ್ರೀನ್ ಪ್ಲೇನ ಬರ್ಕೊಟ್ಟಿದ್ದಾರೆ. ಇಂಥ ಒಳ್ಳೆ ಸಿನಿಮಾದಲ್ಲಿ ಆಚೆ ಬಂದರೆ ನನಗೂ ಒಂದು ಹೆಸರಾಗುತ್ತೆ ಅಂತ ಅಂದ್ಕೊಂಡು ಈ ಸಿನಿಮಾನ ಮಾಡ್ತಾ ಇದ್ದೀನಿ ಸರ್. ಮತ್ತು ನಮಗೆ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮ್ಮ ಸರ್ಗೆ. ನಾವು ಕೆರೆಬೇಟೆಯಲ್ಲಿ ನೋಡಿದಾಗಿಂದ ಇವ್ರ ಹತ್ರನೇ ಮಾಡಿಸ್ಬೇಕು ಅಂತ ಡಿಸೈಡ್ ಆಗಿದ್ವಿ. ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಈ ಸಿನಿಮಾಕ್ಕೆ ಅದೊಂದು ದೊಡ್ಡ ಸಪೋರ್ಟ್ ಥರ ನಿಂತಿದೆ. ಅದು ಬಿಟ್ಟರೆ ನಮ್ಮ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಕ್ಯಾಮ್ರಾಮನ್ ಸರ್ ಇವರಷ್ಟು ಪೇಷನ್ಸ್ ಕ್ಯಾಮ್ರಾಮನ್ನ ನಾನು ಎಲ್ಲೂ ನೋಡಿಲ್ಲ ಸರ್. ನಾವೇನೇ ತಪ್ಪು ಮಾಡಲಿ, ರಘು ಈ ಥರ ಅಲ್ಲ, ಇದು ಸ್ವಲ್ಪ ಒಂದು ಪತ್ರಿಕೆಯಿಂದ ಶುರು ಮಾಡಿ, ಒಂದು ವೆಬ್ಸೈಟಲ್ಲಿ ಕೆಲಸ ಮಾಡಿ, ಒಂದು ಚಾನಲ್ಗಳಲ್ಲಿ ಕೆಲಸ ಮಾಡಿ, ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರೋದು, ಜೊತೆಗೆ ಈ ಮಾರ್ಕೆಟಿಂಗು PR ಅನ್ನೋದು, ನಾನು ಆ್ಯಕ್ಚುಲಿ TV 9 ಕೆಲಸ ಮಾಡ್ಬೇಕಾದ್ರೆ ಯಾವಾಗಲೂ ಅನ್ಸೋದು, ಈ ಥರದೊಂದು ಸ್ಟ್ರಾಟಜಿ ಮಾಡೋದಕ್ಕೆ ಯಾರೂ ಇಲ್ವಲ್ಲ, ಅಥವಾ ಒಂದು ಸಿನಿಮಾ ತಂಡಗಳಿಗೆ ಪ್ರೋತ್ಸಾಹ ಕೊಡೋಕ್ಕೆ ಯಾರೂ ಇಲ್ವಲ್ಲ ಅಂತ. ಯಾಕೆಂದರೆ ತುಂಬ ಹೊಸ ತಂಡಗಳು ಹೊಸ ಕೆಲಸಗಳನ್ನ ಮಾಡಿದಾಗ ಅವ್ರಿಗೆ ಗೊತ್ತಿರಲ್ಲ, ಅವರ ಮುಗ್ಧತೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಾರೆ, ಆದರೆ ಅದನ್ನು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ಗೊತ್ತಿರಲ್ಲ. ಸೊ ಹಾಗಾಗಿ ಈ ಸಂಸ್ಥೆನ ಶುರು ಮಾಡಿದ್ದೆ ಸಿನಿಮಾಗೋಸ್ಕರ ಅಂತಲೇ ಮಾಡಿದ್ದು. ಹೋದ ವರ್ಷ ಮತ್ಸ್ಯಗಂಧ ಅಂತ ಒಂದು ಮಾಡಿದ್ವಿ. ಸೋಲು ಗೆಲುವು ಸೆಕೆಂಡ್ರಿ, ಸಿನಿಮಾ ಪ್ರಯತ್ನಗಳ ಜೊತೆ ನಿಲ್ಲಬೇಕು ಅನ್ನೋದೇ ಕನ್ನಡ ಪಿಕ್ಚರ್ ಉದ್ದೇಶ. ಯಾಕೆಂದರೆ ತುಂಬ ಒಳ್ಳೊಳ್ಳೆ ಪ್ರಾಮಾಣಿಕ ಪ್ರಯತ್ನಗಳು ಆಗ್ತಾ ಇದ್ದಾವೆ ಉದ್ಯಮದಲ್ಲಿ, ಅದ್ರ ಜೊತೆ ನಿಲ್ಲಬೇಕು ಅನ್ನೋದೇ ಕನ್ನಡ ಪಿಕ್ಚರ್ ಉದ್ದೇಶ. ಹಾಗಾಗಿ ಯಾರೇ ಬಂದರೂ ಕೂಡ ಮೊದಲಿಗೆ ತಾಳ್ಮೆಯಿಂದ ಅವರ ಜೊತೆಗೆ ಮಾತಾಡಿ ಆ ಸಿನಿಮಾದ ಆಗು ಹೋಗುಗಳು ಮತ್ತು ಅದು ಏನಾಗಿದೆ ಅನ್ನೋದನ್ನ ನೋಡಿನೇ ಈ ಒಂದು ಕೆಲಸನ ಮಾಡೋಕ್ಕೆ ಮುಂದೆ ಆಗಿರ್ತೀವಿ. ವಿಶೇಷವಾಗಿ ಈ ರೋಣ ಸಿನಿಮಾ ಬಂದಾಗ, ಅಂದರೆ ಕೆರೆಬೇಟೆ ಸಿನಿಮಾ ಆಗಿತ್ತು, ನನಗೆ ಸತೀಶ್ ಆಗಲಿ ಅಥವಾ ರಘು ಆಗಲಿ ಬಂದಿದ್ರು, ಹೀಗೆ ಒಂದು ಸಿನಿಮಾ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಒಂದಷ್ಟು ವಿಚಾರಗಳಿಗೆ ಚರ್ಚೆ ಮಾಡ್ಬೇಕಾದ್ರೆ ಅವರ ಮುಗ್ಧತೆ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಅವರು ರಂಗಭೂಮಿ ಹಿನ್ನೆಲೆ ಮತ್ತು ಅವರ ನಿಷ್ಠೆ, ಶ್ರದ್ಧೆ, ಅವ್ರು ಕಲ್ತಿರುವಂಥ ಶಿಸ್ತು ಸಿನಿಮಾ ವಿಚಾರಕ್ಕೆ ಅಥವಾ ರಂಗಭೂಮಿ ವಿಚಾರಕ್ಕೆ
ತುಂಬ ಹತ್ರ ಆದರು. ಸೊ ಹಾಗಾಗಿ ತುಂಬ ಮೊದಲಿಂದಲೂ ಈ ಸಿನಿಮಾ ಜೊತೆಗೆ ನಾನು ಟ್ರಾವೆಲ್ ಮಾಡಿದೆ. ಅವರು ಒಂದು ಕತೆ ಹೇಳಿದರು. ಈ ಕತೆ ಒಂದು ಕಲ್ಲು ಮತ್ತೆ ಅಂದರೆ ಇಲ್ಲಿ ವೈಜ್ಞಾನಿಕ ವಿಷಯ ಇದೆ, ಧಾರ್ಮಿಕ ವಿಷಯ ಇದೆ, ರಾಜಕೀಯ ವಿಷಯ ಇದೆ, ಎಂಟರ್ಟೈನ್ಮೆಂಟ್ ಜೊತೆಗೆ ಅಂದರೆ ಇದೊಂದು ಏನಂತಾರೆ ಕಂಟೆಂಟ್ ಬೇಸ್ಡ್ ಕಮರ್ಷಿಯಲ್ ಸಿನಿಮಾ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಆ ಥರದ್ದೊಂದು ಸಿನಿಮಾ ಇದಾಗಿದೆ. ಪಾಪ ಡೈರೆಕ್ಟ್ರು ನರ್ವಸ್ ಆಗಿದ್ರು, ಮತ್ತು ತುಂಬ ವಿಷಯಗಳನ್ನು ಹೇಳೋದಕ್ಕೆ ಒದ್ದಾಡ್ತಿದ್ರು. ಬಟ್ ಒಳ್ಳೆ ಕೆಲಸಗಾರ ಅವರು, ಒಳ್ಳೆ ರೈಟ್ರು ಕೂಡ. ಆಮೇಲೆ ರಘು ಬಗ್ಗೆ ಹೇಳಬೇಕು. ರಘು ರಂಗಭೂಮಿ ಹಿನ್ನೆಲೆ ಅಂದ ತಕ್ಷಣ ಅಂದರೆ ಅವರಲ್ಲಿರೋ ಮುಗ್ಧತೆ ಮತ್ತು ಅವರ ನಿಷ್ಠೆ, ಸಿನಿಮಾ ಮೇಲಿರೋ ಅವ್ರ ಉತ್ಸಾಹ, ಅವ್ರ ಜೊತೆಗೆ ನಾನು ಟ್ರಾವೆಲ್ ಮಾಡೋ ರೀತಿ ಮಾಡ್ತು. ಆ್ಯಂಡ್ ತುಂಬ ಅಂದರೆ ಸಿನಿಮಾಗಳು ದೊಡ್ಡದಾಗೋದು ಸಣ್ಣದಾಗೋದು, ದೊಡ್ಡ ಸಿನಿಮಾ ಅಥವಾ ಸಣ್ಣ ಸಿನಿಮಾ ಅಂತ ನಾವೇನು ಕರಿತೀವಿ ಅದನ್ನು ಮಾಡೋದು ಪ್ರೇಕ್ಷಕರು ಮತ್ತು ನಾವು ಮಾಧ್ಯಮದವರು. ಸೊ ಆ ರೀತಿಯಾದಂಥ ಒಂದು ವಿಚಾರಕ್ಕೆ ಬರುತ್ತಂದರೆ ಈಗ ಸೂ ಫ್ರಮ್ ಸೋ ಅನ್ನೋ ಸಿನಿಮಾ ಅದು ಚಿಕ್ಕದಾಗೆ ಬಂತು, ದೊಡ್ಡದು ಮಾಡಿದ್ದು ಪ್ರೇಕ್ಷಕರು ಮತ್ತು ಮಾಧ್ಯಮ. ಸೊ ಆ ರೀತಿಯ ಸಾಲಲ್ಲಿ ಬರ್ತಾ ಇರೋಂಥ ಸಿನಿಮಾ ರೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ವಿಷಯ ಇದೆ ಸಿನಿಮಾದೊಳಗಡೆ, ತುಂಬ ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಸಫಲ ಆಗುತ್ತೆ ಅಂತ ಬಯಸ್ತೀನಿ. ಈ ಥರದ ಸಿನಿಮಾಗಳಿಗೆ, ಹೊಸಬರಿಗೆ, ಹೊಸ ಥರದ ಪ್ರಯತ್ನಗಳಿಗೆ ಕನ್ನಡ ಪಿಕ್ಚರ್ ಸದಾ ಜೊತೆಯಲ್ಲಿರುತ್ತೆ. ಸೋಲು ಗೆಲುವು ಸೆಕೆಂಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಉತ್ಸಾಹದಿಂದ ನನಗೆ ಕೊಡ್ತಿರೋಂಥ ಪ್ರೋತ್ಸಾಹಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ, ಚಿರಋಣಿಯಾಗಿರ್ತೀನಿ. ಪ್ರತಿಯೊಂದು ಸಿನಿಮಾಗೂ, ಕನ್ನಡ ಸಿನಿಮಾಗೆ ಎಸ್ಪೆಷಲಿ ನೀವುಗಳು ತೋರ್ತಿರೋಂಥ ಪ್ರೀತಿ, ಅಂದರೆ ಸರಿ ತಪ್ಪುಗಳನ್ನು ತಿದ್ದುವ ರೀತಿ ಎಲ್ಲವೂ ತುಂಬ ಸೂಕ್ಷ್ಮ ಗಮನಿಸ್ತಾ ಬರ್ತಾ ಇದ್ದೀನಿ. ಸೊ ಇವತ್ತು ಈ ಒಂದು ಸಿನಿಮಾಗೆ ತಾವೆಲ್ಲ ಬಂದು ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒಂದು ಗ್ರೂಪ್ ಫೋಟೋ ನಿಂತ್ಕೊಂಡ್ಬಿಡಿ. ಸಿನಿಮಾ ಟೀಮ್ ಪ್ಲೀಸ್ ವೇದಿಕೆಗೆ ಬನ್ನಿ. ಪ್ರವೀಣ್ ಸರ್ ಒಂದು ಮಾತು ಹೇಳಬೇಕು. ಎಷ್ಟೋ